ನಮಸ್ಕಾರ. ನನ್ನ ಹೆಸರು ಜಯಶ್ರೀ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನಮಗೆಲ್ಲ ತಿಳಿದಿರೋ ಹಾಗೆ ವಿಜ್ಞಾನದಲ್ಲಿ 3 ಭಾಗಗಳಿವೆ: ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ. ಆ 3 ಭಾಗಗಳನ್ನೊಳಗೊಂಡಂತೆ ನಾನು ಒಬ್ಬೊಬ್ಬರ ವಿಜ್ಞಾನಿಗಳ ಪರಿಚಯವನ್ನ ನಾನು ಮಾಡಿಕೊಡುತ್ತೇನೆ. ಮೊದಲನೆಯದಾಗಿ ಭೌತಶಾಸ್ತ್ರದಲ್ಲಿ ನಾವು ನೋಡೋದಾದ್ರೆ, ಅದರಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಿದಂತಹ ಪ್ರಮುಖರಲ್ಲಿ ಒಬ್ಬರಾದ ನಿಕೋಲಾ ಟೆಸ್ಲಾ ಅವರ ಬಗ್ಗೆ ಪರಿಚಯವನ್ನ ಮಾಡಲು ಇಚ್ಛಿಸುತ್ತೇನೆ. ನಿಕೋಲಾ ಟೆಸ್ಲಾ ಅವರು 1856 ಜುಲೈ 10ರಂದು ಕ್ರೊಯೇಷಿಯಾದಲ್ಲಿ ಜನಿಸಿದರು. ಇವರ ತಂದೆ ಮಿಲ್ಟನ್ ಟೆಸ್ಲಾ, ತಾಯಿ ಡುಕಾ ಮಂಡಿಕಾ. ಇವರು ಆಧುನಿಕ ವಿದ್ಯುತ್ ವ್ಯವಸ್ಥೆಯ ಪಿತಾಮಹ ಮತ್ತು ದೂರದೃಷ್ಟಿಯ ವಿಜ್ಞಾನಿಯೂ ಕೂಡ ಹೌದು. ಇವರು ವಿದ್ಯುತ್ನ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದು ಮತ್ತು ಭೌತಶಾಸ್ತ್ರದಲ್ಲಿ ಅನೇಕ ಪದವಿಗಳನ್ನ ಕೂಡ ಇವರು ಪಡಿತಾರೆ. ಹಾಗಾದ್ರೆ ಇವರ ಒಂದು ಆವಿಷ್ಕಾರಗಳು ಯಾವ್ಯಾವು, ಅವುಗಳ ಬಗ್ಗೆ ನಾವು ನೋಡೋದಾದ್ರೆ, ಮೊದಲನೇದಾಗಿ ಪರ್ಯಾಯ ವಿದ್ಯುತ್, AC ಸಿಸ್ಟಮ್, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾವು ಕರಿತೀವಿ. ಆಗ ಪರ್ಯಾಯ ವಿದ್ಯುತ್ ಅಂದ್ರೆ ದೀರ್ಘ ದೂರ ಸಾಗಾಟಕ್ಕೆ ಆಗ್ಲೇನೆ ಹೆಚ್ಚು AC ಸಿಸ್ಟಮ್ ಅನ್ನ ಬಳಸ್ಕೊಂಡು ಇವರು ಆವಿಷ್ಕಾರವನ್ನ ಮಾಡ್ತಾರೆ. ನಂತರ ಟೆಸ್ಲಾ ಕಾಯಿಲ್ ಅಂದ್ರೆ ಇದೊಂದು ಉನ್ನತ ವೋಲ್ಟೇಜ್ ಕೊಡುವ ವಿದ್ಯುತ್ನ ಯಂತ್ರ. ಇದು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಳಕೆಗೆ ಬಂದಿತ್ತು. ನಂತರ ರಿಮೋಟ್ ಮತ್ತು ರೇಡಿಯೋ ನಿಯಂತ್ರಣ ಮತ್ತು ಸಂವಹನ, ಇದರ ಬಗ್ಗೆ ಕೂಡ ಆವಿಷ್ಕಾರವನ್ನ ಮಾಡಿದ್ರು. ನಂತರ ದೂರದೃಷ್ಟಿ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ. ಇವರು ವಿದ್ಯುತ್ಗೆ ಸಂಬಂಧಪಟ್ಟಂತ ಅಷ್ಟೇ ಅಲ್ಲದೆ ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಮತ್ತೆ ವೈರ್ಲೆಸ್ ಶಕ್ತಿಯ ಬಗ್ಗೆ ಕೂಡ ಕಲ್ಪನಾ ಶಕ್ತಿಯನ್ನ ಮಾಡಿದಂಥವ್ರು. ಇವರ ಒಂದು ವೈಜ್ಞಾನಿಕ ಮನೋಭಾವ ಹೇಗಿತ್ತು ಅಂತಂದ್ರೆ, ಟೆಸ್ಲಾರವರ ಪ್ರಕಾರ ವಿಜ್ಞಾನವು ಭೌತಿಕವಲ್ಲದ ವಿದ್ಯಮಾನಗಳನ್ನ ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ಅದು ಹಿಂದಿನ ಶತಮಾನಗಳಿಗಿಂತ ಹೆಚ್ಚು 1 ದಶಕ ಪ್ರಗತಿ ಸಾಧಿಸುತ್ತದೆ ಎಂದು. ಇವರ ಒಂದು ಜೀವನ ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ, ಬರೀ ಕಠಿಣ ಪರಿಶ್ರಮ ಇರ್ಬೇಕು, ಜೊತೆಗೆ ಪ್ರಯತ್ನನೂ ಇರ್ಬೇಕು, ಜೊತೆಗೆ ಕಲ್ಪನಾ ಶಕ್ತಿ ಇರ್ಬೇಕು. ಮುಂದೆ ಏನಾಗುತ್ತೆ, ಹಿಂದೆ ಏನಾಯ್ತು ಅದನ್ನ ನಾವು ಬಿಟ್ಬಿಡ್ಬೇಕು, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಕೊಬೇಕು ಅನ್ನೋದು ಇವರ ಒಂದು ಜೀವನದ ನುಡಿಯಾಗಿತ್ತು. ಇವರು ಅದನ್ನೇ ಕೂಡ ಪಾಲಿಸಿದ್ರು. ಹಾಗಾಗಿ ನಾವು ಅದನ್ನ ಪಾಲಿಸಿದ್ರೆ ನಾವು ಒಂದು ಸಾಧನೆಯನ್ನ ನಾವು ಮಾಡ್ಬೋದು. ಮತ್ತೆ ನಾವೊಂದು ವಿಜ್ಞಾನ ದಿನದಂದು ನಾವು ನಿಕೋಲಾ ಟೆಸ್ಲಾ ಅವರ ಬಗ್ಗೆ, ಅವರ ಅನ್ವೇಷಣೆಗಳ ಬಗ್ಗೆ ತಿಳ್ಕೊಂಡು ಇಂದು ಜಗತ್ತು ಅವರ ಒಂದು ಅನ್ವೇಷಣೆಗಳಿಂದ ಹೇಗೆ ಪ್ರಗತಿ ಸಾಧಿಸುತ್ತದೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಂತರ ಜೀವಶಾಸ್ತ್ರದಲ್ಲಿ ಸಾಧನೆ ಮಾಡಿದಂತಹ ಪ್ರಮುಖರಲ್ಲಿ ಒಬ್ಬರಾದ ಗ್ರೆಗರ್ ಮಂಡೇಲಾ ಅವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಗ್ರೆಗರ್ ಮಂಡೇಲಾ ಅವರು 1822ರಲ್ಲಿ ಆಸ್ಟ್ರಿಯಾದಲ್ಲಿ ಜನಿಸಿದರು. ಇವರೊಬ್ಬ ಕ್ರೈಸ್ತ ಸನ್ಯಾಸಿ. ಇವರು ಜೈವಿಕ ವಿಜ್ಞಾನದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಶೀಲಿಗಳು ಮತ್ತು ಪ್ರತಿಭಾವಂತರು ಕೂಡ ಇವರೇ. ಹಾಗಾಗಿ ಇವರನ್ನ ಆಧುನಿಕ ವಿದ್ಯುತ್ ವ್ಯವಸ್ಥೆಯ ಪಿತಾಮಹ ಅಂತಾನೂ ಕೂಡ ನಾವು ಕರಿತೀವಿ. ಇವರ ಒಂದು ಪ್ರಯೋಗಗಳನ್ನ ನಾವು ನೋಡೋದಾದ್ರೆ, ಇವರು ಅಲ್ಲೇ ಮಠದಲ್ಲಿ ಇದ್ದಂತ ಒಂದು ಸಾಮಾನ್ಯ ಬಟಾಣಿ ಗಿಡದ ಸಸ್ಯಗಳ ಮೇಲೆ ಸತತ 7 ವರ್ಷಗಳ ಕಾಲ ಪ್ರಯೋಗವನ್ನ ಮಾಡ್ತಾರೆ. 28,000ಕ್ಕೂ ಹೆಚ್ಚು ಗಿಡಗಳನ್ನ ಅವರು ಸಂಶೋಧಿಸಿ ಪರೀಕ್ಷಿಸಿ ಆನುವಂಶೀಯತೆಯ ನಿಯಮಗಳನ್ನ ಮಂಡಿಸ್ತಾರೆ. ಹಾಗಾದ್ರೆ ಯಾವುವು ಆನುವಂಶೀಯತೆಯ ನಿಯಮಗಳು ಅಂತಂದ್ರೆ, ಮೊದಲನೇದಾಗಿ ಪ್ರಭಾವಿ ಮತ್ತು ಅಪ್ರಭಾವಿ ಗುಣಗಳ ನಿಯಮ. ಒಂದು ಪೀಳಿಗೆಯಲ್ಲಿ ಕೆಲವು ಗುಣಗಳು ಕಾಣಿಸ್ಕೊಂಡ್ರೆ ಇನ್ನ ಕೆಲವುಗಳು ಸುಪ್ತವಾಗಿರುತ್ತವೆ. ಅಂದ್ರೆ ಒಂದು ಪೀಳಿಗೆಯಲ್ಲಿ ಕಾಣಿಸ್ಕೊಳ್ತಾವಲ್ಲ ಅವು ಪ್ರಭಾವಿಗಳು, ಸುಪ್ತವಾಗಿರುತ್ತಲ್ಲ ಅದು ಅಪ್ರಭಾವಿಗಳು ಎಂಬುದನ್ನ ಇವರು ಮಂಡಿಸ್ತಾರೆ. ನಂತರ ಸ್ವತಂತ್ರ ವಿಂಗಡಣೆಯ ನಿಯಮ. ಏನಿದು ಸ್ವತಂತ್ರ ವಿಂಗಡಣೆಯ ನಿಯಮ ಅಂದ್ರೆ, ಕೆಲವು ಗುಣಗಳು ಅಥವಾ ಪ್ರತಿಯೊಂದು ಗುಣಗಳು ಕೂಡ ಸ್ವತಂತ್ರವಾಗಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತದೆ ಅಂತ. ಇವರು ಈ ಸಂಶೋಧನೆ ನಡೆಸಿದಾಗ ಅವ್ರು ಬದುಕಿದ್ದಾಗ ಇದಕ್ಕೊಂದು ಸೂಕ್ತ ಮನ್ನಣೆ ಸಿಗ್ಲಿಲ್ಲ, ಯಾರು ಕೂಡ ಇದನ್ನ ಗಮನಿಸ್ಲಿಲ್ಲ. ನಂತರ ಇವರು ಗಣಿತಶಾಸ್ತ್ರ ಮತ್ತು ಭೌತ ವಿಜ್ಞಾನ ಎರಡನ್ನೂ ಸೇರಿಸಿ ತಳಿಶಾಸ್ತ್ರಕ್ಕೆ ಬುನಾದಿ ಹಾಕ್ತವ್ರು. ಇಂದು ನಮ್ಮ ಪ್ರಪಂಚಾದ್ಯಂತ ಕೃಷಿ, ವೈದ್ಯಕೀಯ, ತಂತ್ರಜ್ಞಾನ, ವಿಜ್ಞಾನ ಇವುಗಳ ಬಗ್ಗೆ ಹೆಚ್ಚು ಪ್ರಗತಿ ಸಾಧಿಸ್ತಾ ಇದೆ ಅಂದ್ರೆ ನಮ್ಮ ಪ್ರಪಂಚ. ಅದಕ್ಕೆಲ್ಲ ಕಾರಣ ಗ್ರೆಗರ್ ಮಂಡೇಲರವರೇ. ಈ ಒಂದು ಎಲ್ಲ ಒಂದು ಕ್ಷೇತ್ರದಲ್ಲೇ ಪ್ರಗತಿ ಸಾಧಿಸೋದಕ್ಕೆ ಇವರ ಒಂದು ಸಂಶೋಧನೆ ಮೂಲವಾಗಿರುತ್ತದೆ. ನಂತರ ರಸಾಯನಶಾಸ್ತ್ರದಲ್ಲಿ ಪ್ರಮುಖರಲ್ಲಿ ಒಬ್ಬರಾದಂತಹ ನೊಬೆಲ್ ಪ್ರಶಸ್ತಿ ಪಡೆದಂತ ಏಕೈಕ ಮಹಿಳೆ ಮತ್ತು ಮೊದಲ ಮಹಿಳೆ ಆದಂತಹ ಮೇರಿ ಕ್ಯೂರಿ ಅವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೇರಿ ಕ್ಯೂರಿ ಇವರು 1867ರಲ್ಲಿ ಪೋಲೆಂಡ್ನ ವಾರ್ಸಾದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಮರಿಯಾ ವಾಸ್ಕೋಡ್ವಾ ಎಂದು. ಇವರು ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದರು. ಹೆಚ್ಚು ಬಡತನ ಇತ್ತು, ಆದ್ರೆ ಅವರು ವಿಜ್ಞಾನದಲ್ಲಿ ಆಸಕ್ತಿಯನ್ನ ಎಂದಿಗೂ ಕೂಡ ಬಿಟ್ಟೇ ಇರಲಿಲ್ಲ. ಇವರೊಂದು ಪ್ರಸಿದ್ಧ ನುಡಿ ಏನಾಗುತ್ತೆ ಅಂದ್ರೆ, ಜೀವನದಲ್ಲಿ ಯಾವುದಕ್ಕೂ ಕೂಡ ಹೆದರಬಾರದು, ಅದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ಪರಿಹರಿಸಬೇಕು ಅನ್ನೋದು ಇವರೊಂದು ಜೀವನದ ಪ್ರಸಿದ್ಧ ನುಡಿಯಾಗಿತ್ತು. ಈ ಒಂದು ಪ್ರಸಿದ್ಧ ನುಡಿಯೇ ಅವರ ಒಂದು ಜ್ಞಾನದ ಹಸಿವನ್ನ ಎತ್ತಿ ಕೈ ತೋರಿಸ್ತಾ ಇತ್ತು.
ಅಂದ್ರೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಕೂಡ, ಎಂತಹ ಅಡೆತಡೆಗಳು ಬಂದ್ರು ಕೂಡ ಅದನ್ನ ನಾವು ನೋಡಿ ಹೆದರ್ಬಾರ್ದು, ಅದನ್ನ ನಾವು ನೋಡಿ ಹಿಂಜರಿಬಾರ್ದು. ಅದಕ್ಕೆ ನಾವು ಇನ್ನು ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೇನ್ ಪರಿಹಾರ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ದಾಟಿ ನಾವು ಸಾಧನೆ ಮಾಡ್ಬೇಕಂದ್ರೆ, ನಮ್ಮ ಗುರಿ ಮುಟ್ಬೇಕಂದ್ರೆ ಅದಕ್ಕೆ ನಾವು ಮುಂದೆ ಹೋಗ್ಲೇಬೇಕು. ಅದನ್ನೆಲ್ಲ ಬಿಟ್ಟು ಅದಕ್ಕೆ ನಾವ್ ಯಾವತ್ತೂ ಹೆದರಬಾರ್ದು ಯಾವುದೇ ಕಷ್ಟ ಬಂದ್ರು ಕೂಡ. ಇವರು ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ಉನ್ನತ ಪದವಿಗಳನ್ನ ಪಡೆದು ಹೆಚ್ಚು ಪ್ರತಿಭಾಶೀಲ ಆದಂತವರು. ನಂತರ ಇವರ ಒಂದು ಸಾಧನೆಗಳನ್ನ ನಾವು ನೋಡೋದಾದ್ರೆ ರೇಡಿಯಂ ಮತ್ತು ಪೊಲೋನಿಯಂ ಎಂದು. ಇವರ ಪತಿ ಪಿಯರ್ ಕ್ಯೂರಿ ಇವರ ಜೊತೆ ಸೇರ್ಕೊಂಡು ವಿಕಿರಣಶೀಲತೆ ಎಂಬ ಸಂಶೋಧನೆಯನ್ನ ನಡೆಸಿ ರೇಡಿಯಂ ಮತ್ತು ಪೊಲೋನಿಯಂ ಎಂಬ 2 ಧಾತುಗಳನ್ನ ಕಂಡು ಹಿಡಿದ್ರು. ಇದು ಅವರ ಒಂದು ಜೀವನದ ಪ್ರಸಿದ್ಧ ಮತ್ತು ಪ್ರಮುಖ ಸಂಶೋಧನೆ ಆಗಿತ್ತು. ಈ ಒಂದು ಸಂಶೋಧನೆಯಿಂದನೇ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂತು. ಇಡೀ ನಮ್ಮ ಪ್ರಪಂಚದಲ್ಲೇನೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮೇರಿ ಕ್ಯೂರಿ ಆಗಿದ್ದರು. ಮೇರಿ ಕ್ಯೂರಿ ಅವರು 2 ಬೇರೆ ಬೇರೆ ಕ್ಷೇತ್ರದಲ್ಲಿ, ಅಂದ್ರೆ 1903ರಲ್ಲಿ ಭೌತಶಾಸ್ತ್ರ, 1911ರಲ್ಲಿ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಆಗಿದ್ದರು. ಅಂದ್ರೆ 2 ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಒಂದೇ ಸತಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದವರು. ಹಾಗಾಗಿ ಇವರು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆನೂ ಕೂಡ ಹೌದು, ಮತ್ತೆ 2 ಕ್ಷೇತ್ರಗಳನ್ನ ಒಳಗೊಂಡಂತೆ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿಯೂ ಕೂಡ ಹೌದು. ದುರದೃಷ್ಟ ಏನಂದ್ರೆ ಅವರು ಸಂಶೋಧನೆಗೆ ಬಳಸಿದ ರೇಡಿಯಂನಿಂದ ಹೊರಹೊಮ್ಮಿದ ವಿಕಿರಣಶೀಲತೆ ಅವರ ಸಾವಿಗೆ ಕಾರಣವಾಗಿತ್ತು. ಈ ಒಂದು ಮಾನವ ಕುಲಕ್ಕಾಗಿ ಅವರು ತಮ್ಮ ಜೀವವನ್ನೇ ಅರ್ಪಿಸಿದಂತವ್ರು. ಇವರ ಒಂದು ಜೀವನ ನಮ್ಗೆ ಏನ್ ಕಲಿಸುತ್ತೆ ಅಂತ ಅಂದ್ರೆ, ಕಠಿಣ ಪರಿಶ್ರಮ ಮತ್ತೆ ಛಲವಿದ್ದರೆ ಏನ್ ಬೇಕಾದ್ರೂ ಮಾಡ್ಬೋದು. ಛಲ ಇರ್ಬೇಕು, ಏನೇ ಮಾಡ್ಬೇಕಂದ್ರು ಅದಕ್ಕೆ ಪ್ರಯತ್ನ ಜೊತೆಗಿರ್ಬೇಕು, ಛಲ ಇರ್ಬೇಕು, ಅದ್ರ ಜೊತೆಗೆ ಕಠಿಣ ಪರಿಶ್ರಮ ಇರ್ಬೇಕು. ಪರಿಶ್ರಮ ಇಲ್ಲದೆ ಏನೂ ಆಗಲ್ಲ. ನಮ್ ಸುಮ್ನೆ ಕೈ ಕಟ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅದಾಗುತ್ತೆ ಬಿಡು ಅಂತ. ಇವಾಗ 3 ಇರ್ಲೇಬೇಕು. ಪ್ರಯತ್ನ ಮಾಡಿಲ್ಲ, ಕಠಿಣ ಪರಿಶ್ರಮ, ಛಲ ಇದ್ರು ಏನು ಬರಲ್ಲ. ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಏನ್ ಬರುತ್ತೆ? ಇಲ್ಲಿ ಕಠಿಣ ಪರಿಶ್ರಮ ಬಿಟ್ರೆ ಇವೆರಡು ಇದ್ರು ಏನು ಪ್ರಯೋಜನ ಇಲ್ಲ. ಛಲ ಇಲ್ಲ ಅಂದ್ರೆ ಇವೆರಡಕ್ಕೂ ಏನು ಪ್ರಯೋಜನ ಇಲ್ಲ. ಜೊತೆಗೆ 3 ಇರ್ಬೇಕು. ನಾವು ತ್ರಿಭುಜವನ್ನ 3 ಬಾಹುಗಳನ್ನ ನಾವ್ ಹೇಗ್ ಮಾಡ್ತೀವಿ, ಅದ್ರಲ್ಲಿ ಒಂದು ಬಾಹು ಹೋದ್ರೂ ಅದಕ್ಕೆ ನಾವು ತ್ರಿಭುಜ ಅಂತ ಅನ್ನಲ್ಲ. ಹಾಗೆ ಈ 3 ಒಂದು ಗುಣಗಳಿದ್ರೆ ನಾವಲ್ಲಿ ಜೀವನದಲ್ಲಿ ಹೆಚ್ಚು ಪ್ರಗತಿಯನ್ನ ಸಾಧಿಸ್ಬೋದು. ಇಂತಹ ಒಂದು ಹಿಂದಿನ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮಹಿಳೆಯರಿಗೆ ಸಾಧನೆ ಮಾಡಲು ಇವರೊಬ್ರು ದೊಡ್ಡ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಇಂತಹ ಮಹಾನ್ ಎಲ್ಲಾ ವಿಜ್ಞಾನಿಗಳನ್ನ ನಾನು ಇಂದು ನಮಿಸುತ್ತಾ, ಅವರೆಲ್ಲರಿಗೂ ನನ್ನ ನಮನಗಳನ್ನ ತಿಳಿಸುತ್ತಾ ನನ್ನ ಈ ಒಂದು ಪುಟ್ಟ ಭಾಷಣವನ್ನ ಮುಗಿಸುತ್ತೇನೆ. ಧನ್ಯವಾದಗಳು.